ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಆಸಕ್ತಿ ಮೂಡಿಸುವುದು ಸಿಆರ್ಪಿ ಅಧಿಕಾರಿ ವಿಜಯಕುಮಾರ್. ಪ್ರಾಥಮಿಕ ಹಂತದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅಂತಹ ಮಕ್ಕಳಿಗೆ ಆಟದ ಮೂಲಕ ಇಲ್ಲವೇ ಹಾಡು, ನೃತ್ಯ ಚಟುವಟಿಕೆಗಳ ಮೂಲಕ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶವೇ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬದ ಮೂಲ ಉದ್ದೇಶವಾಗಿದೆ ಎಂದು ಸಿಆರ್ಪಿ ಅಧಿಕಾರಿ ವಿಜಯಕುಮಾರ್ ಹೇಳಿದರು. ಕನಕಗಿರಿ ತಾಲೂಕಿನ ತಿಪ್ಪನಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಕಳಿತಿದಿರಿ ದಕ್ಷಿಣ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕ್ಲಸ್ಟರ್ ವ್ಯಾಪ್ತಿಯ 14 ಶಾಲೆಗಳಿಂದ 250ಕ್ಕೂ ಅಧಿಕ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶ ಶಿಕ್ಷಣ ಇಲಾಖೆ ಹೊಂದಿದೆ ಎಂದು ತಿಳಿಸಿದರು. ಸಿಇಒ ಶ್ರೀಕಾಂತ್, ಶಾಲೆಯ ಮುಖ್ಯ ಗುರು ಕನಕರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷ ವಾಣಿ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕನಕಪ್ಪ, ಕರಿಯಪ್ಪ ಇತರರು ಉಪಸ್ಥಿತರಿದ್ದರು. ಶಿಕ್ಷಕ ಶಿವಾನಂದ್ ಬೆಲ್ಲದ್ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಅಧ್ಯಕ್ಷರೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನೌಕರರ ಸಂಘದ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ NGO ಸದಸ್ಯರು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ನೆಚ್ಚಿನ ಶಿಕ್ಷಕ ಬಂಧುಗಳು, ಊರಿನ ಶಿಕ್ಷಣ ಪ್ರೇಮಿಗಳು, ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಮುದ್ದು ವಿದ್ಯಾರ್ಥಿಗಳು, ಇವತ್ತಿನ ಈ ಒಂದು FLN ಕಲಿಕಾ ಹಬ್ಬದ ಕಾರ್ಯಕ್ರಮದ ಧ್ಯೇಯ ಉದ್ದೇಶ ನಮ್ಮ ಭಾಗದ CRP ಶ್ರೀ ವಿಜಯಕುಮಾರ್ ಸರ್ ಅವರು ತಮಗೆ ಸವಿಸ್ತರವಾಗಿ ಮನ್ನಾ ಮಾಡಿದ್ದಾರೆ. ಇಲ್ಲಿ ಕಲಿಕಾ ಹಬ್ಬ, ಕಲಿಕೆಯಲ್ಲಿಯೇ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ಭಾರತ ಸರ್ಕಾರವೇ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಹಾಗೂ ಪಾಲಕರನ್ನು, ಶಿಕ್ಷಕರನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಕಲಿಕೆ ಅಂತಂದರೆ ಒಂದು ಮನೆಯಲ್ಲಿ ಹಬ್ಬ ಬಂದಾಗ ಯಾವ ರೀತಿ ಒಂದು ಖುಷಿಯ ವಾತಾವರಣ ಇರುತ್ತೋ, ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೂಡ ಒಂದು ಖುಷಿಯಾಗಿ ಹಬ್ಬ ಆಚರಣೆ ಮಾಡುವ ರೀತಿಯಲ್ಲಿ ಬಂದು ಜ್ಞಾನಾರ್ಜನೆಯನ್ನು ಪಡೆದುಕೊಳ್ಳಬೇಕು. ಅವರು ಜ್ಞಾನಾರ್ಜನೆಯನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ಬೆಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಯಾವುದೇ ಒಂದು ಮಗು ಕೂಡ ಕಲಿಕೆಯಿಂದ ವಂಚಿತ ಆಗಬಾರ್ದು. ಕಲಿಕೆ ಒಂದು ಖುಷಿಯಿಂದ ಪಡೆದುಕೊಂಡು ಜ್ಞಾನಾರ್ಜನೆಯನ್ನು ಪಡೆದುಕೊಂಡು ಪ್ರತಿಯೊಂದು ಮಗುವು ಕೂಡ ಜ್ಞಾನದ ಸಂಪತ್ತಿನ ಒಂದು ಸಾಗರ ಆಗಬೇಕು ಅನ್ನೋ ಉದ್ದೇಶ ಇದಾಗಿದೆ. ಇಲ್ಲಿ ಹಲವಾರು ಜನರು ಶಿಕ್ಷಕರು ಎಲ್ಲ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಇಲ್ಲಿ ಕನ್ನಡ ಹಾಗೂ ಮೋಜಿನ ಗಣಿತದ ಮುಖಾಂತರ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ನೋಡ್ತಾ ಇದ್ದೀವಿ, ಮುಟ್ಟು ಮಕ್ಕಳ ಮುಖದಲ್ಲಿ ಬಹಳಷ್ಟು ಸಂತೋಷ ಕಾಣ್ತಾ ಇದೆ. ಯಾಕಂತಂದ್ರೆ ಅವರು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ವೇದಿಕೆ ಇದಾಗಿದೆ. ಇಲ್ಲಿ ಇದುವರೆಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವೇದಿಕೆಯ ಗಣ್ಯಮಾನ್ಯರಿಗೆ ಹಾಗೂ ಊರಿನ ಶಿಕ್ಷಣ ಪ್ರೇಮಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಧನ್ಯವಾದ ನೀಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ತಿಪ್ಪನಾಳ ಗ್ರಾಮದ SDMC ಅಧ್ಯಕ್ಷರೇ ಹಾಗೂ SDMC ಸದಸ್ಯರೇ ಹಾಗೂ ಎಲ್ಲ ಊರಿನ ಗಣ್ಯಮಾನ್ಯರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ NGO ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳೇ, ಹಾಗೆಯೇ ಎಲ್ಲ ಊರಿನ ಮುಖಂಡರೇ, ಹಾಗೆಯೇ GPT ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕನಕಪ್ಪ ಕುರುಬರ್ ಸರ್ ಅವರೇ, ಹಾಗೆಯೇ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕನಕರೆಡ್ಡಿ ಸರ್ ಅವರೇ, ಹಾಗೆಯೇ ಈಶ್ವರಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಸರ್ ಅವರೇ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ 2025-26ನೇ ಸಾಲಿನ ಕಲಿಕಾ ಹಬ್ಬ ಈ ಒಂದು ತಿಪ್ಪನಾಳ ಗ್ರಾಮದಲ್ಲಿ ನಡೀತಾ ಇದೆ. ಇದರ ಆಶಯ ಇಷ್ಟೇ, ಇಲಾಖೆಯಿಂದ ನಾವು ಇದನ್ನು ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಮುಖ್ಯವಾಗಿ FLN ಮಕ್ಕಳು ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಆ ಒಂದು ಮಕ್ಕಳನ್ನು ತೆಗೆದುಕೊಂಡು ಅವರಿಗೆ ನಾವು ಇವತ್ತಿಲ್ಲಿ ಏನಂತ ಹೇಳಿದ್ರೆ ಸುಮಾರು ಒಂದು 7 ಆ್ಯಕ್ಟಿವಿಟೀಸ್ಗಳನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಪ್ರತಿ ಆ್ಯಕ್ಟಿವಿಟಿ ಅಲ್ಲಿ ಕೂಡ ಪ್ರತಿಯೊಬ್ಬ ಮಗು ಭಾಗವಹಿಸುವುದು ಕಡ್ಡಾಯ ಆಗಿರ್ತದೆ. ಈಗ ನಮ್ಮ ಕ್ಲಸ್ಟರ್ ಅಂತ ಹೇಳಿದ್ರೆ ಒಟ್ಟು 14 ಶಾಲೆಗಳು ಬರ್ತವೆ. 14 ಶಾಲೆಗಳಿಂದ
ಸುಮಾರು ಒಂದು 200 ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಇದರ ಆಶಯನೇ ಅದೇ, ಏನಂತ ಹೇಳಿದ್ರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಅವ್ರಿಗೆ ನಾವು ಪ್ರಚೋದನೆಯನ್ನು ಕೊಟ್ಟು ಅವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ನಾವು ಮಾಡೋದು. ಇದನ್ನು ಈ ಹಿಂದೆ ನಮ್ಮ ಡಿಡಿಪೇರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ ಗೌಡರು ತುಂಬ ಆಶಯದಾಯಕವಾಗಿ ಮಾಡಿದರು. ಕಲಿಕಾ ಹಬ್ಬವನ್ನು ಎಲ್ಲಂತ ಹೇಳಿದ್ರೆ ಚಿತ್ತಾಪುರದಲ್ಲಿ SPD ಮೇಡಮ್ ಅವರ ಕರೆಸಿಬಿಟ್ಟು ಒಳ್ಳೆ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಹಾಗೆಯೇ ಕೋವಿಡ್ ಸಿಚುವೇಷನಲ್ಲಿ ವಟಾರ ಬೋಧನೆಯನ್ನು ಕೂಡ ಅವರು ಮಾಡಿದರು. ಅವರ ಆಶಯ ಏನಂತ ಹೇಳಿದ್ರೆ ಮುಖ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನು ಏನಂತ ಹೇಳಿದ್ರೆ ಆ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದೇ ಅವರ ಉದ್ದೇಶವಾಗಿತ್ತು. ನಂತರದಲ್ಲಿ ಅದೇ ಒಂದು ಕಾರ್ಯಕ್ರಮ ಈಗ ಏನಂತ ಹೇಳಿದ್ರೆ ಕಲಿಕಾ ಹಬ್ಬವಾಗಿ ರೂಪುಗೊಂಡು ಪ್ರತಿ FLN ಮಕ್ಕಳಿಗೆ ನಾವು ಇಲ್ಲಿ ಏನಂತ ಹೇಳಿದ್ರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಮಕ್ಕಳು ನಿಮ್ಮ ಒಂದು ಸ್ವಂತ ಟ್ಯಾಲೆಂಟಿಂದ ನಿಮಗೆ ಏನು ತಿಳಿತೋ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ರಿ. ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ತೀರ್ಪುಗಾರರಲ್ಲಿ ಕೂಡ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ನೀವು ಆ ಶಾಲೆ ಈ ಶಾಲೆ ಅಂತ ನೋಡಬೇಡ್ರಿ, ನಿಷ್ಪಕ್ಷಪಾತವಾಗಿ ನಿಮ್ಮ ನಿರ್ಣಯವನ್ನು ಕೊಡ್ರಿ. ನಾವಿಲ್ಲಿ ಒಂದು ಸ್ಪರ್ಧೆಗೆ 3 ಆಯ್ಕೆಗಳನ್ನು ಕೊಟ್ಟಿರ್ತೀವಿ. ಅಂದರೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ. ಪ್ರಥಮ ಬಹುಮಾನವನ್ನು ಶಾಲಾ ಬ್ಯಾಗನ್ನು ಕೊಡ್ತಾ ಇದ್ದೀವಿ, ದ್ವಿತೀಯ ಬಹುಮಾನವನ್ನು ಜಾಮೆಟ್ರಿ ಬಾಕ್ಸನ್ನು ಕೊಡ್ತಾ ಇದ್ದೀವಿ, ತೃತೀಯ ಬಹುಮಾನವನ್ನು ಪ್ಯಾಡನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಸ್ಪರ್ಧೆ ಅಷ್ಟೇ. ಆ ನಂತರದಲ್ಲಿ ಪೋಷಕ ಮತ್ತು ಮಕ್ಕಳ ಸಹಸಂಬಂಧ ವಲಯ ಅಂತ ಇದೆ. ಅದರಲ್ಲಿ ಮಕ್ಕಳು ಮತ್ತು ಪೋಷಕರು ಇಬ್ಬರು ಕೂಡ ಭಾಗವಹಿಸಬೇಕು. ಅಲ್ಲಿ ನಾವು ಕೆಲವೊಂದು ಆಟಗಳನ್ನು ಪೋಷಕರಿಗೂ ನಾವು ಆಡಿಸ್ತೀವಿ. ಅಲ್ಲಿ ಮಕ್ಕಳು ಸಹಾಯ ಮಾಡಬೇಕು ಪೋಷಕರಿಗೆ. ಆ ಮಕ್ಕಳ ಸಹಾಯದಿಂದ ಆ ಒಂದು ಪೋಷಕ ಮತ್ತು ಮಕ್ಕಳ ಒಂದು ವಲಯ ಅದು ನಡೆಯುತ್ತೆ. ಅದಾದಮೇಲೆ ಛದ್ಮಾವೇಶ ಅಂತಿದೆ. ಆ ಛದ್ಮಾವೇಶದಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಪರಿಸರ ಜಾಗೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಛದ್ಮಾವೇಶ ಇದೆ. ಅದಾದಮೇಲೆ ಕಥೆ ಹೇಳುವುದಂತಿದೆ, ಕಥೆ ಕಟ್ಟುವುದಂತಿದೆ. ಹೀಗೆ ಸುಮಾರು 7 ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ಮಕ್ಕಳು ಭಾಗವಹಿಸ್ರಿ. ಯಾವುದೇ ಮಕ್ಕಳು ಕೂಡ ಅನ್ಯಾಯ ಆಗೋದು ಬೇಡ. ನಿಮ್ಮ ಒಂದು ಸ್ವಂತ ಟ್ಯಾಲೆಂಟಿಂದ ಈ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ಯಶಸ್ಸನ್ನು ಮಾಡಿರಿ ಅಂತ ಹೇಳ್ತಾ, ಈ ಒಂದು ಕಲಿಕಾ ಹಬ್ಬಕ್ಕೆ ಸಹಕರಿಸತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹಶಿಕ್ಷಕರಿಗೂ ಹಾಗೂ ಊರಿನ ಗಣ್ಯರಿಗೂ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಯಾಕಂದರೆ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಎಲ್ಲರ ಸಹಕಾರ ಭಾಳ ಮುಖ್ಯ. ಈ ಒಂದು ತಿಪ್ಪನಾಳಲ್ಲಿ ನಮ್ಮ ತಂದೆಯವರು ಕೂಡ ಅವರು ಇಲ್ಲೇ ಸರ್ವಿಸ್ ಮಾಡಿ ಹೋಗಿದ್ರು. ಹಾಗಾಗಿ ನನಗೆ ತಿಪ್ಪನಾಳ ಗ್ರಾಮದ ಮೇಲೆ ತುಂಬ ಒಂದು ಒಲವು. ಹಾಗಾಗಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಕಲಿಕಾ ಹಬ್ಬದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸ್ರಿ ಅಂತ ಹೇಳ್ತಾ ನನ್ನ ಒಂದು 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.